ನಮಸ್ತೆ ಆತ್ಮೀಯರೇ. ಆ ಮೇ 22ನೇ ತಾರೀಕು ಇವತ್ತು. ನೆನ್ನೆ ಬಹಳ ಅದ್ಭುತವಾದ ಮಳೆ ಬಂತು. ನೋಡಿ ಎಷ್ಟು ಮಳೆ ಬಂದಿದೆ ಅಂದ್ರೆ ವೀರಾಪುರ ತೋಟಕ್ಕೆ ಇಲ್ಲೆಲ್ಲ ನೀರು ನಿಂತಿದೆ. ಇಲ್ಲಿ ನೀರು ನಿಲ್ಲಕ್ಕೆ ಕಾರಣ ಇಷ್ಟೇ, ತಿಳ್ಕೊಳ್ಳಿ. ಇಲ್ಲಿ ಯಾವುದೇ ನಾವು ಪ್ಲಾಂಟೇಶನ್ ಅನ್ನು ಮಾಡಿಲ್ಲ. ಪ್ಲಾಂಟೇಶನ್ ಮಾಡಿರೋ ಜಾಗದಲ್ಲಿ ಒಂದು ತೊಟ್ಟು ನೀರು ನಿಂತಿಲ್ಲ. ಅದೇ ನಿಮ್ಗೊಂದು ದೊಡ್ಡ ಉದಾಹರಣೆ. ನಾವೆಲ್ಲಿ ಪ್ಲಾಂಟೇಶನ್ ಮಾಡ್ತೀವಿ, ಮರ ಗಿಡ ಕಳೆ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲಲ್ಲ. ಇದು ನಾವು ವೆಹಿಕಲ್ ನಿಂತ್ಕೊಳ್ಳಿಕ್ಕೆ ಓಡಾಡಕ್ಕೆ ಅಂತ ಹೇಳಿ ನಾವು ಇಟ್ಕೊಂಡಿರೋ ಜಾಗದಿಂದ ಇದೇನಾಗ್ತದೆ, ಇಲ್ಲಿ ನೀರು ಇಲ್ಲಿ ನಿಂತಿದೆ. ಈಗ ನಾವು ಮಾರ್ಚ್ 23ಕ್ಕೆ ಬಂದು ಕೆಲಸ ಶುರು ಮಾಡಿದ್ದು. ಈಗ ನಾಳೆಗೆ 23ನೇ ತಾರೀಕು, 2 ತಿಂಗಳು ಆಗ್ತದೆ. ಯಾವುದೇ ತೋಟವನ್ನ ಅಷ್ಟೇ ನಾವು ಮಾಡ್ಬೇಕಾದ್ರೆ ಅವ್ರಿಗೆ 2 ತಿಂಗಳು ಮೇಂಟೈನ್ ಮಾಡಿ ಕೊಟ್ಬಿಡ್ತೇವೆ. ಗಿಡವನ್ನ ನಟ್ಟು, ಗಿಡ ತಂದು, ಗಿಡ ನೆಟ್ಟು, ಗೊಬ್ಬರ ಹಾಕಿ, ಅದಕ್ಕೆಲ್ಲ ಕಳೆ ಗಿಡ ಎಲ್ಲ ಮೇಂಟೈನ್ ಮಾಡಿ ನಾವು ಮಾಡ್ತೇವೆ. ಆಮೇಲೆ ನೋಡಿ, ಈಗ ಇಲ್ಲಿ ನೋಡಿ, ಇಲ್ಲಿ ಒಂದು ತೊಟ್ಟು ನೀರು ನಿಂತಿಲ್ಲ. ಯಾಕೆ ನಿಂತಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಕಸ ಕಡ್ಡಿ ಗಿಡಗಳೆಲ್ಲ ಇರೋದ್ರಿಂದ ಇಲ್ಲಿ ಇನ್ನು 3 ದಿನ ಮಳೆ ಬಿದ್ರು ಇಲ್ಲಿ ಒಂದು ತೊಟ್ಟು ನೀರು ನಿಲ್ಲೋದು ಇಲ್ಲ. ಮತ್ತೆ ಇನ್ನು ನಮ್ಮ ಜಮೀನಿಂದ ಬೇರೆ ಕಡೆಗೆ ಹರಿಯೋದಿಲ್ಲ. ಈ ರೀತಿ ಮರ ಗಿಡಗಳನ್ನ ನೀವು ಕಳೆಯನ್ನ ನೆಟ್ಕೊಂಡಾಗ ಏನಾಗ್ತದೆ, ನಿಮ್ಗೆ ಅದು ಎಂತ ಒಂದು ಆದ್ರೂ ಇದಾಗೋದಿಲ್ಲ. ನೋಡಿ, ಇವಾಗ ಸುಮಾರು ಒಂದು 60 ದಿನಕ್ಕೆ ಗಿಡ ಯಾವ ರೀತಿ ಬಂದಿದೆ ಅಂತ ಹೇಳಿ. 2 ತಿಂಗಳಾದ್ಮೇಲೆ ನಾವೇನ್ ಮಾಡ್ತೀವಿ, ಈ ರೀತಿ ಎಲ್ಲ ಕ್ಲೀನ್ ಆಗಿ ಇರ್ತದೆ. ನೋಡಿ, ಬುಡದಲ್ಲೆಲ್ಲ ಕ್ಲೀನ್ ಮಾಡಿ, ಈಗೆಲ್ಲ ರಸ್ತೆ ಗಿಸ್ತೆ ಎಲ್ಲ ಕ್ಲೀನ್ ಆಗಿ, ರಸ್ತೆದೆಲ್ಲ ಇಲ್ಲಿ ಕಸ ಕಡ್ಡಿ ಇರ್ತದೆ, ಗಿಡಗಳೆಲ್ಲ ಈ ತರ ಸ್ವಚ್ಛಂದ ಮಾಡಿ ನಾವು 2 ತಿಂಗಳಲ್ಲಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗ್ಬಿಡ್ತೇವೆ. ಈಗೆಲ್ಲ ಲೈನ್ ಎಲ್ಲ ಕ್ಲೀನ್ ಆಗಿರುತ್ತೆ, ಗಿಡಗಳೆಲ್ಲ ಇದೆಲ್ಲ ಕ್ಲೀನ್ ಆಗಿರುತ್ತೆ. ಲೈನು ಮಧ್ಯದಲ್ಲಿ ಕಸ ಇರುತ್ತೆ, ಅದನ್ನ ನಾವು ಕುಡ್ಲು ತಗೊಂಡು ಸ್ವಲ್ಪ ಅದನ್ನ ಲೆವೆಲ್ ಮಾಡ್ಕೋಬೇಕು. ಅದೇ ರೀತಿ ಇಲ್ಲಿ ಅಗಸೆದ ಲೈನ್ ನೋಡಿ, ಅಗಸೆ ಲೈನ್ ಎಲ್ಲ ಕ್ಲೀನ್ ಮಾಡಿದ್ವಿ. ಆಮೇಲೆ ಪ್ರತಿ ಗಿಡದ ಅಷ್ಟೇ, ಈ ತರ ಗಿಡದ ಸುತ್ತ ಏನ್ ಮಾಡ್ಬೇಕು, ಪ್ರತಿ ಸರಿ ಕ್ಲೀನ್ ಮಾಡಿ ಉರುಳಿ ಹಾಕೊಂಡ್ಬಿಡ್ಬೇಕು. ಅವಾಗ ಏನಾಗ್ತದೆ, ನಿಮ್ಗೆ ಅಲ್ಲಿ ಕಳೆಗಳು ಬರೋದಿಲ್ಲ. ಆಮೇಲೆ ಇದು ಯಾವಾಗ್ಲೂ ಕ್ಲೀನ್ ಆಗಿರ್ತದೆ. ಕಳೆ ಇಲ್ಲಿ ಯಾವಾಗ್ಲೂ ಮಧ್ಯದಲ್ಲಿ ಕಳೆ ಇರಲೇಬೇಕು. ಲೈನ್ ಈಗ ಕ್ಲೀನ್ ಮಾಡಿ ಇದಕ್ಕೆ ಉರುಳಿ ಹಾಕ್ಬಿಟ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಕೆಲಸ ಇರೋದಿಲ್ಲ. ನಾವು 2 ತಿಂಗಳು ಮೇಂಟೈನ್ ಮಾಡಿ ಕೊಟ್ಟಾದ್ಮೇಲೆ ಅವ್ರಿಗೆ ಏನಿಲ್ಲ, ನೀರ್ ನೋಡ್ಕೊಳ್ಳೋದು, ಬುಡದಲ್ಲಿ ಕಳೆ ಬಂದಿರೋದನ್ನ ತೆಗೆದುಕೊಳ್ಳೋದು ಅಷ್ಟೇ. ಇನ್ನೇನ್ ಬಾಕಿ ಏನ್ ಕೆಲಸ ಇಲ್ಲಿ ಉಳಿದಿರೋದಿಲ್ಲ. ಹಾಗೆ ಇನ್ ಮಧ್ಯದಲ್ಲಿ ನಾವು ಅಗಸೆನೆ ಹೇಗೆ ಕಟ್ ಮಾಡ್ಬೇಕು, ಗ್ಲೀಸಿಡಿಯನ್ ಹೇಗೆ ಕಟ್ ಮಾಡ್ಬೇಕು, ಆಮೇಲೆ ಆ ಗಿಡಗಳನ್ನ ಹೇಗೆ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ತಿಂಗಳಿಗೆ 1 ಸಲ 2 ಸಲ ಅಥವಾ 15 ದಿನಕ್ಕೆ 1 ಸಲ, ಅಥವಾ ಅಲ್ಲಿ ಏನಾದ್ರು ಅವಶ್ಯಕತೆ ಇದ್ದಾಗ ನಾವೇ ಬಂದು ಅಲ್ಲಿ ಅದನ್ನ ಮಾಡ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಹೋಗ್ತೇವೆ. ಈ ರೀತಿಯ ಇಷ್ಟು ನಾವು ಮೇಂಟೆನೆನ್ಸ್ ಅನ್ನ ಮಾಡಿ ಕೊಡ್ತೇವೆ. ಪ್ರತಿ ತೋಟನೂ ಅಷ್ಟೇ. ಮಧ್ಯದಲ್ಲಿ ಹೀಗೆ ಕಸ ಕಡ್ಡಿ ಈ ತರ ಮಧ್ಯದಲ್ಲಿ ಇರುತ್ತೆ. ಕಸ ಕಡ್ಡಿ ಈ ತರ ಮಧ್ಯದಲ್ಲಿ ಇರಬೇಕು. ಅಲ್ಲಿ ಆ ಕಸ ಕಡ್ಡಿ ಎಲ್ಲ ಏನಾಗ್ತದೆ, ಮಳೆ ನೀರು ಬಿದ್ದಿದ ತಕ್ಷಣ, ಇಬ್ಬನಿ ನೀರು ಬಿದ್ದ ತಕ್ಷಣ ಎಲ್ಲ ಭೂಮಿ ಅದು ತಂಪಾಗಿರ್ತದೆ. ಯಾವುದೇ ಕಾರಣಕ್ಕೂ ನೀರು ಹರಿಯೋದಿಲ್ಲ. ಈಗೆಲ್ಲ ನಾವು ಇದು ಬಾರ್ಡರ್ ಅಲ್ಲಿ ಲಾವಂಚ ಅಲ್ಲಿ ಬಂದಿದೆ. ಇದೆಲ್ಲ ಹಣ್ಣಿನ ಗಿಡಗಳ ಸಾಲುಗಳನ್ನೆಲ್ಲ ನಾವಿಲ್ಲಿ ಹೀಗೆ ಹಾಕೊಂಡಿದ್ದೇವೆ. ಇಲ್ಲಿ ನುಗ್ಗೆ ಸಾಲು ಎಲ್ಲ ಅಷ್ಟೇ, ಸಾಲು ಬುಡದಲ್ಲಿ ಮಾತ್ರ ಕ್ಲೀನ್ ಮಾಡ್ಕೋಬೇಕು. ಮಧ್ಯದಲ್ಲಿ ಇರೋ ಕಳೆ ಹಾಗೆ ಇರಬೇಕು. ಅವಾಗ ಏನಾಗ್ತದೆ, ನಿಮ್ಮ ತೋಟಕ್ಕೆ ಎಷ್ಟೇ ಮಳೆ ಬಿದ್ರು ಅಥವಾ ಎಷ್ಟೇ ಬಿಸಿಲು ಕಾಯ್ದ್ರು ನೀರು ಆವಿ ಆಗೋದಿಲ್ಲ. ಆ ನೀರು ಯಾವಾಗ ಆವಿ ಆಗ್ತದೆ ಅವಾಗ ನಮ್ಮ ತೋಟಕ್ಕೆ ನೀರಿನ ಸಮಸ್ಯೆ ಉದ್ಭವ ಆಗ್ತದೆ. ಅದರಿಂದ ಯಾವಾಗ್ಲೂ ಮಲ್ಚಿಂಗು ಬಹಳ ಮುಖ್ಯ. ಅದರಲ್ಲಿ ಲೈವ್ ಮಲ್ಚಿಂಗ್ ಆಗ್ಲಿ, ಡ್ರೈ ಮಲ್ಚಿಂಗ್ ಆಗ್ಲಿ, ಏನೋ ಒಂದು ಅಲ್ಲಿ ಜಮೀನಲ್ಲಿ ಇರಬೇಕು. ಅವಾಗ ನಿಮ್ ತೋಟ ನೋಡೋಕು ಚೆನ್ನಾಗಿ ಕಾಣ್ತದೆ. ಆಮೇಲೆ ಕಸ ಕಡ್ಡಿನೂ ಚೆನ್ನಾಗಿ ತುಂಬಿರ್ತದೆ. ಯಾವುದೇ ಕಾರಣಕ್ಕೂ ಮಳೆ ಬಂದಿದ್ದ ನೀರು ಇಲ್ಲಿ ನಿಲ್ಲಕ್ಕೆ ಚಾನ್ಸೇ ಇರೋದಿಲ್ಲ. ಹಾಗೇನೆ ಇಲ್ಲೆಲ್ಲ ಕಸ ಕಡ್ಡಿಗಳನ್ನ ಹೀಗೆ ಇಟ್ಕೊಳ್ಬೇಕು. ಇನ್ನೇನೋ ಕ್ಲೀನ್ ಮಾಡ್ಬೇಕಂದ್ರೆ ಕುಡ್ಡು ತಗೊಂಡು ಒಂದು ಅರ್ಧ ಅಡಿ ಕಸ ಯಾವಾಗ್ಲೂ ಇರ್ಬೇಕಲ್ಲಿ. ಅವಾಗ ನಮ್ಮ ಭೂಮಿಗೆ ಮಳೆಯ ನೀರು ಮತ್ತೆ ಸೂರ್ಯನ ಕಿರಣ ನೇರವಾಗಿ ಮಣ್ಣಿಗೆ ಬೀಳಬಾರ್ದು. ಇಲ್ಲೆಲ್ಲ ಮಣ್ಣಿಗೆ ಬಿದ್ದರೂ ಪರವಾಗಿಲ್ಲ. ಈಗ ಇಲ್ಲೊಂದು ನಾವು ಒಂದು ಪೈಪ್ ಲೈನ್ ಮಾಡಿದ್ದು ನೀರಿನ ಟ್ಯಾಂಕಿಗೆ ಅಂತೇಳಿ. ಈಗ ಅದು ಏನೋ ಅದು 1 ಇಂಚ್ ಬೇಡ, ಒಂದು ನಮ್ಗೆ 2 ಇಂಚ್ ಪೈಪ್ ಹಾಕಿ ಅಂತ ಹೇಳಿದಕ್ಕೆ ಈಗ ನಾವು ಪೈಪ್ನ ತೆಗೆದ್ಬಿಟ್ಟು ಅದನ್ನ ಈಗ ನಾವು ರೀಪ್ಲೇಸ್ ಮಾಡ್ತೇವೆ. ಅದಕ್ಕೆ ನಮಗೆ ಒಂದೊಂದು ಪ್ಲಾನು ವ್ಯತ್ಯಾಸ ಆದಾಗ ಕೆಲಸ ಎಲ್ಲ ಡಬಲ್ ಆಗ್ಬಿಡುವೆ. ಹಾಗೆ ಇಲ್ಲಿ ನೀರಿನ ಟ್ಯಾಂಕಿಗೆ ಹೋಗಕ್ಕೆ ನಾವು ಏನ್ ಮಾಡ್ತೀವಿ, ಈಗ ಈ ಪೈಪನ್ನು ತೆಗೆದ್ಬಿಟ್ಟು ಬೇರೆ ಒಂದು ಪೈಪನ್ನ 2 ಇಂಚ್ ಪೈಪನ್ನೇ ಅಲ್ಲಿ ಅಳವಡಿಸ್ತೇವೆ. ಹೀಗೆ ಈ ತೋಟ ಬಹಳ ಸುಂದರವಾಗಿ ಈ ತರ ಬಂದಿದೆ. ಆಮೇಲೆ ಲೈನ್ಗಳು ಅಷ್ಟೇ. ಹೀಗೆ ಇದೆಲ್ಲ ಮಹಾಗನಿ ನೋಡಿ, ಈ ರೀತಿ ಸುಳಿ ಬಂದಾಗ ನಾವೇನ್ ಮಾಡ್ಬೇಕು, ಮಧ್ಯದಲ್ಲಿ ಈ ರೀತಿ ತೆಗಿಬೇಕು. ಈಗ ಜೂನು ಮೇ
ತಿಂಗಳು ಆಗಿರೋದ್ರಿಂದ ಇನ್ನೇನು ಜೂನ್ ಬರ್ತದೆ. ಜೂನ್ ತಿಂಗಳಲ್ಲಿ ನೀವೇನ್ ಮಾಡೋದ್ರೆ ಕಾಂಡದಲ್ಲಿ ಬರೋ ಇದನ್ನ ತೆಗೆದ್ಬಿಟ್ಟು ಮೇಲೆ ಹೋಗೋಣ ಹೈಟ್ ಆಗಿ ಅದನ್ನ ಬಿಟ್ಬಿಡ್ಬೇಕು. ಹಾಗೆ ಇಲ್ಲೆಲ್ಲ ಪಾಟದಲ್ಲಿ ಆ ನೋಡಿ ಈಗ ತೆಂಗಿನ ಗಿಡ ಇಲ್ಲೆಲ್ಲ ಸುತ್ತ ಕ್ಲೀನ್ ಮಾಡಿದೀವಿ. ಈಗ ಹೊಸದಾಗಿ ಇಲ್ಲಿ ಉರುಳೆಯನ್ನ ಇಲ್ಲಿ ಹಾಕೊಳ್ತೇವೆ. ಹಾಗೆ ಅದು ನಮ್ಮ ಲಿಂಬೆ ಗಿಡ ಅದನ್ನು ಅಷ್ಟೇ ಕ್ಲೀನ್ ಮಾಡ್ಬಿಟ್ಟು ಈಗ ಅದನ್ನೆಲ್ಲ ಬೇರೆ ಬೇರೆ ಗಿಡಗಳನ್ನ ನಾವಲ್ಲಿ ಹಾಕೊಳ್ತೇವೆ. ಅದೇ ರೀತಿ ಇಲ್ಲಿ ಸಪೋಟ ನೋಡಿ ಇದೆಲ್ಲ ಸುತ್ತ ಕ್ಲೀನ್ ಮಾಡಿದೆ, ಸುತ್ತ ಕ್ಲೀನ್ ಆಗಿರುತ್ತೆ. ಅದಕ್ಕೆ ನಾವೀಗ ಉರುಳಿಯನ್ನ ಹಾಕಿದ್ರೆ ಆ ಉರುಳಿ ಬಹಳ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಇಲ್ಲಿ ಬಾದಾಮಿ ಪ್ರತಿ ಗಿಡ ನೆಡೋದಷ್ಟೇ ಅದು ಸುತ್ತ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಸುತ್ತ ಕ್ಲೀನ್ ಮಾಡ್ಕೊಂಡು ಈಗ ನೆನ್ನೆಲ್ಲ ನಾವು ಕ್ಲೀನ್ ಮಾಡಿದ್ದೇವೆ ಬಂದು. ಅದೀಗ ಉರುಳಿ ಇನ್ನು 4-5 ದಿನದಲ್ಲಿ ಉರುಳಿ ಎಲ್ಲ ಹುಟ್ಬಿಡುತ್ತೆ. ಹುಟ್ಟಿದ್ಮೇಲೆ ಅದನ್ನ 40-45 ದಿನಕ್ಕೆ ಒಂದ್ಸಲ ನಾವು ಕ್ಲೀನ್ ಆಗಿ ಅದನ್ನ ತಗೊಳ್ಬೇಕು. ಹಾಗೆ ಇದು ವಾಟರ್ ಆಪಲ್ ಮಧ್ಯದಲ್ಲಿ ಕಳೆ ಇರ್ಲೇಬೇಕು. ಕಳೆ, ಮಲ್ಚಿಂಗು, ಸಪ್ಪೆ, ಒಣಗಿದ್ದು ಏನು ಕಸ ಕಡ್ಡಿ ಎಲ್ಲ ಇದೆ ಅವೆಲ್ಲ ನಿಮ್ಮ ಭೂಮಿಯಲ್ಲಿ ಅಲ್ಲೇ ಇರ್ಬೇಕು. ಅವಾಗ ಎಷ್ಟೇ ದೊಡ್ಡ ಮಳೆ ಬೀಳಲಿ, ಎಷ್ಟೇ ದಿನ ಮಳೆ ಬೀಳಲಿ ಬರ್ತದೆ. ನೋಡಿ ಇದು ಈಗ ಸೀಬೆ ನೋಡಿ ಇದು ಕಸಿ ಕಡ್ಡಿ ಚಿಕ್ಕದು ನೋಡಿ, ಇಲ್ಲೆಲ್ಲ ಕಾಯಿ ಆಗಿದೆ, ಇಲ್ಲಿ ಹೂವಾಗಿದೆ. ಹೀಗೆ ಇದರಲ್ಲಿ ನಮ್ಗೆ 4-5 ಕಾಯಿ ಬಂತು ಅಂದ್ರೆ ನಾವು 4-5 ಕಾಯಿನ ಬಿಡಬಾರ್ದು, 1 ಅಥವಾ 2 ಬಿಟ್ಕೊಳ್ಬೇಕು. ಅಥವಾ ಈ ವರ್ಷ ನಾವು ಬಿಡದೇ ಇದ್ರು ಪರವಾಗಿಲ್ಲ, ಗಿಡ ಸಾಕತ್ತಾಗಂಟ ನಾವೇನ್ ಮಾಡ್ಬೇಕು, 1-2 ಕಾಯಿನೂ ಬಿಡ್ಲಿಕ್ಕೆ ಹೋಗ್ಬಾರ್ದು. ಹಾಗೇನಾದ್ರು ನಾವು ಮರ್ತು 4-5 ಕಾಯಿ ಆಗೋಯ್ತಂದ್ರೆ ಈ ಗಿಡ ಸತ್ತೋಗ್ಬಿಡುತ್ತೆ. ಅದನ್ನೆಲ್ಲ ನಾವು ಕೆಲಸಗಾರರಿಗೆ ಕ್ಯಾಚ್ ಕೊಡುವಾಗ ಅವ್ರಿಗೆಲ್ಲ ಅದನ್ನ ಹೇಳ್ಕೊಟ್ಟಿದ್ದೀವಿ. ಅದೇ ರೀತಿ ಅದನ್ನೆಲ್ಲ ಮಾಡ್ತೇವೆ. ಇದು ಅಷ್ಟೇ, ಇದು ಅದೊಂದು ಸೀಬೆ ಬಿಟ್ಟು ಮಧ್ಯದಲ್ಲಿ ಒಂದು ಲವಂಗ, ಇನ್ನು ಆಮೇಲೆ ಇಲ್ಲಿ ಸೀಬೆ, ಹೀಗೆ ಲವಂಗ ಅವನ್ನೆಲ್ಲ ಹಾಕಿದೀವಿ. ಇದೆಲ್ಲ ಆಲ್ ಸ್ಪೈಸು. ಇಲ್ಲೂ ಅಷ್ಟೇ ನೋಡಿ, ಇಲ್ಲೆಲ್ಲ ಬುಡನೆಲ್ಲ ಫುಲ್ ಕ್ಲೀನ್ ಮಾಡಿದೀವಿ. ಅದು ಅಲ್ಲಿ ಸಪೋಟ, ಇದ್ರ ಮಧ್ಯದಲ್ಲಿ ಇಲ್ಲಿ ಆಲ್ ಸ್ಪೈಸ್ ಆದ್ಮೇಲೆ ಮಧ್ಯದಲ್ಲಿ ಇಲ್ಲೊಂದು ಗಿಡ, ಇದಾದ್ಮೇಲೆ ಇಲ್ಲೊಂದು ಆಲ್ ಸ್ಪೈಸ್. ಈಗೆಲ್ಲ ಬುಡವನ್ನ ಕ್ಲೀನ್ ಮಾಡ್ತಾರೆ. ಸಾಧಾರಣ ನೋಡಿ ಈಗ ಒಂದು 60 ದಿನಕ್ಕೆ ತೋಟ ಈ ರೀತಿ ಬಂದಿದೆ. ಪುನಃ ಆಮೇಲೆ ನಿಮ್ಗೆ 3 ತಿಂಗಳಲ್ಲಿ 90 ದಿನಕ್ಕೆ ಹೇಗ್ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಈ ತೋಟ ನೋಡ್ಕೊಂಡಿದ್ದೀರಾ, ವೀರಾಪುರ, ಆಂಧ್ರದಲ್ಲಿ ನಾವು ಈಗ ಬೇರೆ ರಾಜ್ಯಕ್ಕೆ ಬಂದು ಮಾಡಿರುವಂತ ಮೊದಲ ತೋಟ ಇದು. ಬೆಳಗಿನ ವಾತಾವರಣಕ್ಕೆ ಬಹಳ ಚೆನ್ನಾಗಿ ಗಿಡ ನಳನಳಿಸ್ತಾ ಇದೆ. ಇದರಿಂದ ಬಿಟ್ಟು ನಾವೀಗ ಮುಂದಕ್ಕೆ ಇನ್ನೊಂದು ತೋಟಕ್ಕೆ ಹೋಗ್ತೀವಿ. ಅಲ್ಲಿ ಏನಾಗಿದೆ ಅಂತ ನಾನು ಮುಂದೆ ತಿಳಿಸ್ತೀನಿ. ಆಮೇಲೆ ಇದೇ ತೋಟದನ್ನ ನಾವು ಪುನಃ 90 ದಿನಕ್ಕೆ ನೋಡಿ ಈ ರೀತಿ ಕಾಯಿ ಬರ್ತದೆ. ಈ ತರ ಕಾಯಿ ಬಂದಾಗ ಕಾಯಿಯನ್ನ ಬೆಳೆಯಕ್ ಬಿಡಬಾರ್ದು. ಕಾಯಿನ ಏನ್ ಮಾಡ್ಬೇಕು ನಾವು, ಈ ತರ ಕಾಯಿ ಬಂದ್ರೆ ಗಿಡ ತಡ್ಕೊಳಕ್ ಶಕ್ತಿ ಇರಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಕಾಯಿನ ಚಿಕ್ಕ ಮಿಡಿದಾಗ್ಲಿ ನಾವು ಈ ತರ ಕಿತ್ ಬಿಡ್ಬೇಕು. ಕಿತ್ಬಿಟ್ಟು ಇದನ್ನ ಬೇಕಾದ್ರೆ ಆಗುದು ತಿನ್ಬೋದು. ಹಲ್ಲು ನೋವಿಗೆಲ್ಲ ತುಂಬಾ ಒಳ್ಳೇದು. ಹಲ್ಲು ನೋವು ಇರೋರಿಗೆ, ಹಲ್ಲು ಕ್ಲೀನ್ ಮಾಡ್ಕೊಳ್ಳೋರಿಗೆ ಸೀಬೆ ಎಲೆ ತಿನ್ನೋದು, ಕಾಯಿ ತಿನ್ನೋದು ಒಳ್ಳೇದು. ಆದ್ರೆ ಅಲ್ಲಿ ಹಣ್ಣಾಗಕ್ ಬಿಡಬಾರ್ದು. ಅದು ತೆಗೆದ್ಬಿಟ್ಟು ಹಿಂಗೆಲ್ಲರೂ ಬುಡಕಿಲ್ಲ ಹಾಕ್ಬಿಟ್ರೆ ಆಯ್ತು. ಮುಂದೆ 90 ದಿನ ಆದಾಗ ನೆಕ್ಸ್ಟ್ ನಾವು ಇನ್ನೊಂದ್ಸರಿ ಇದನ್ನ ವಿಡಿಯೋ ಮಾಡ್ತೀವಿ. ಆಗಾಗ ಇದನ್ನ ವಿಡಿಯೋ ಮಾಡ್ತಾ ಇರ್ತೀವಿ. ಈ ತೋಟದ ಡೆವಲಪ್ಮೆಂಟ್ಸ್ ಹೇಗಿದೆ ಅಂತ ಮಾಡ್ತಾ ಇರ್ತೀವಿ. ಈಗ ಅಲ್ಲಿ ಟ್ಯಾಂಕು, ಆ ಟ್ಯಾಂಕ್ನ ಈಗ ನಾವು ತಗೊಂಡೋಗಿ ಅಲ್ಲಿ ಇರಿಸ್ಬೇಕು. ಆ ಪೈಪ್ ಲೈನ್ ಎಲ್ಲ ಮಾಡೋದು ನಿಮ್ಗೆ ತೋರಿಸ್ತೀನಿ. ನಮಸ್ತೆ. ಟ್ಯಾಂಕ್ನ ತಗೊಂಡ್ ಬಂದು ಇವಾಗ ಈ ಕಡೆ ಇದನ್ನ ಸೇರಿಸಿ ಇಲ್ಲಿ ಟ್ಯಾಂಕ್ ಹೋಗ್ಬೇಕಲ್ಲ, ಇದಕ್ಕೆ ಈ ರೀತಿ ಇಲ್ಲಿ ಕನೆಕ್ಟ್ ಮಾಡಿದೀವಿ. ಇದ್ರ ಕೆಳಗೆ ಇದೆ, ಅವಾಗ ಇದಕ್ಕೇನು ಸಮಸ್ಯೆ ಏನಾಗಲ್ಲ. ಡ್ರಿಪ್ ಪೈಪ್ ಇಂದ ಅದು ಕೆಳಭಾಗದಲ್ಲಿ ಇದೆ. ಈಗ ಬಂದು ಇಲ್ಲಿ ಎಲ್ಬೋ ಹಾಕಿ ಇಲ್ಲಿ ತಿರ್ಸ್ಕೊಂಡಿದೀವಿ. ನೋಡಿ ಇವಾಗ ಅಲ್ಲಿಂದ ಕನೆಕ್ಟ್ ಆಗಿ ಬಂದು ಇಲ್ಲಿವರೆಗೂ ಬರುತ್ತೆ. ನಾವೀಗ ಅಲ್ಲೊಂದು ಟೆಂಪ್ರರಿ ಆಗಿ ಒಂದು ಗೇಟ್ ವಾಲ್ ಹಾಕಿರ್ತೀವಿ. ಅಲ್ಲೇನು ಅನ್ಸಿರಲ್ಲ, ಗಮ್ ಹಾಕಿರಲ್ಲ ಅದಕ್ಕೆ. ಆಮೇಲೆ ಇಲ್ಲೊಂದು ಇಷ್ಟಾಗಲ್ಲ ಗ್ಯಾಪು. ಆಮೇಲೆ ನಿಮ್ಗೆ ಇಲ್ಲಿ ಇಷ್ಟುದಕ್ಕೆ ಲೆಂತ್ ಪೈಪ್ ಉಳಿದಿದೆ. ಇನ್ನು ನಿಮ್ಗೆ ಎಷ್ಟು ಪೈಪ್ ಬೇಕು ಅಂತ ನೋಡ್ಕೊಂಡು ನೀವು ತಗೊಂಡ್ ಬಂದ್ರೆ ಸಾಕು. ಮೋಸ್ಟ್ಲಿ ಇನ್ನೊಂದು 2 ಲೆಂತ್ ಇದ್ರೆ ಸಾಕಾಗ್ಬೋದೇನೋ ಅಲ್ವಾ.